ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಂಧ್ಯಾ, ನಿಮಗೆಲ್ಲ ಈ ಟ್ರಾವೆಲ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮನ್ನ ಕರ್ಕೊಂಬಂದಿದ್ದೀನಿ ಇಂಡಿಯಾ ಮತ್ತು ಪಾಕಿಸ್ತಾನ್ ಬಾರ್ಡರ್ಗೆ, ಅದೇ ಅಟಾರಿ ಮತ್ತು ವಾಘಾ ಬಾರ್ಡರ್ಗೆ. ಇಲ್ಲಿ ಸೆರೆಮನಿ ನಡೆಯುತ್ತೆ ಎವ್ರಿ ಡೇ 5 ಗಂಟೆಗೆ. ಬನ್ನಿ ನೋಡೋಣ ಇದ್ರ ಜಲಕ್ಕೆ ಏನಿದೆ ಅಂತ. ಅಟಾರಿ ವಾಘಾ ಗಡಿ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಇರೋ ಅಂತಾರಾಷ್ಟ್ರೀಯ ಗಡಿಯಾಗಿದೆ. ಅಟಾರಿ ಅನ್ನೋದು ಭಾರತದ್ದು, ವಾಘಾ ಅನ್ನೋದು ಪಾಕಿಸ್ತಾನದ್ದು. ಭಾರತದಲ್ಲಿ ಎಷ್ಟೊಂದು ಕಡೆ ಬಾರ್ಡರ್ ಸೆರೆಮನಿ ನಡೆಯುತ್ತೆ, ಆದರೆ ಇಲ್ಲಿ ನಡೆಯೋದು ಸ್ಪೆಷಲ್ ಆಗಿ ಸೆಲೆಬ್ರೇಟೆಡ್ ಥರ ಇರುತ್ತೆ. ಇದು ಶುರು ಆಗಿದ್ದು 1947 ಇಂಡಿಪೆಂಡೆನ್ಸ್ ಡೇ ಆಗಿ 2 ತಿಂಗಳು ನಂತರ. ಇದನ್ನ ಬೆಟ್ಟಿಂಗ್ ರಿಟ್ರೀಟ್ ಅಂತಲೂ ಕರೀತಾರೆ. ಇದು ಪ್ರತಿದಿನ ಸಂಜೆ ನಡೆಯುತ್ತೆ. ಅಮೃತ್ಸರಿಂದ ವಾಘಾ ಬಾರ್ಡರ್ಗೆ 30 ಕಿಲೋಮೀಟರ್ಸ್ ದೂರ ಇದ್ದು ಸುಮಾರು 45 ನಿಮಿಷ ಆಗುತ್ತೆ. ಗೋಲ್ಡನ್ ಟೆಂಪಲ್ ಇಂದ ಬಸ್, ಆಟೋ, ಕಾರಲ್ಲಿ ಇಲ್ಲಿಗೆ ರೀಚ್ ಆಗ್ಬೋದು. ಇಲ್ಲಿಗೆ ಎಂಟ್ರಿ ಫ್ರೀ ಇದೆ, ಆದರೆ ನಿಮ್ಮ ಹತ್ರ ಒರಿಜಿನಲ್ ID ಪ್ರೂಫ್ ಇರಬೇಕು, ಇಲ್ಲಾಂದ್ರೆ ಒಳಗಡೆ ಬಿಡೋದಿಲ್ಲ. ಲೇಡೀಸ್ ಮತ್ತೆ ಜೆಂಟ್ಸ್ಗೆ ಸಪ್ರೇಟ್ ಕ್ಯೂ ಇರುತ್ತೆ. ಬ್ಯಾಗ್, ಅಂಬ್ರೆಲಾ, ವಾಟರ್ ಬಾಟಲ್, ಹ್ಯಾಟ್, ಹೆಲ್ಮೆಟ್ ಇದ್ಯಾವುದು ಅಲೋ ಇಲ್ಲ. ನಿಮ್ಮ ಹತ್ರ ಲಗೇಜ್ ಏನಾದ್ರು ಇದ್ರೆ ಅದೆಲ್ಲ ಒಳಗಡೆ ಅಲೋ ಮಾಡೋದಿಲ್ಲ. ಲಾಕರ್ ಫೆಸಿಲಿಟಿ ಇರುತ್ತೆ, ಅಥವಾ ನೀವು ಬಂದಿದ್ದ ವೆಹಿಕಲಲ್ಲೇ ಇಡಬಹುದು. ಬಟ್ ID ಕಾರ್ಡ್ ಅಂತೂ ಇಂಪಾರ್ಟೆಂಟ್. ಬಾರ್ಡರ್ ಸೆರೆಮನಿಗೆ ಅಂತಾನೆ ಸ್ಟೇಡಿಯಂ ತರ ಸೀಟಿಂಗ್ ಅರೇಂಜ್ ಮಾಡಿದ್ದಾರೆ. ಎಂಟ್ರಿನಲ್ಲೇ ಭಾರತದ ಧ್ವಜ ಹಾರತ್ತೆ, ಆಪೋಸಿಟ್ ಅಲ್ಲಿ ಪಾಕಿಸ್ತಾನದ ಧ್ವಜ ಇದೆ. ಪಾಕಿಸ್ತಾನ ಮತ್ತೆ ಭಾರತದ ಬಾರ್ಡರ್ ಗೇಟ್. ಇಲ್ಲಿಂದ ಲಾಹೋರ್ ಬರೀ 23 ಕಿಲೋಮೀಟರ್ ಅಷ್ಟೇ. ಈ ಬಾರ್ಡರ್ ಸೆರೆಮನಿ ನಡೆಯೋದು 45 ನಿಮಿಷಗಳು ಮಾತ್ರ. ಆದರೆ ಒಳ್ಳೆ ವ್ಯೂ ಬೇಕಂತಿದ್ರೆ ಇಲ್ಲಿ ಮೊದಲೇ ಸೀಟ್ ಆಕ್ಯುಪೈ ಮಾಡಬೇಕಾಗತ್ತೆ. ಮಿನಿಮಮ್ 2 ಅವರ್ಸ್ ಮುಂಚೆನೆ ಬರಬೇಕು. ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಅಲ್ಲಿ ಸೀಟ್ ಸಿಗುತ್ತೆ ನಿಮಗೆ. ಇನ್ನು VIP ಪಾಸಸ್ಗಳು ಲಭ್ಯ ಇರುತ್ತೆ, ಆದರೆ ಅದನ್ನ BSF ಅಥವಾ ಕಸ್ಟಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರ ಹತ್ರ ನೀವು ಕಲೆಕ್ಟ್ ಮಾಡಬೇಕಾಗತ್ತೆ. ಅಟಾರಿ ವಾಘಾ ಗಡಿ ಸಮಾರಂಭ ಶಕ್ತಿ ಮತ್ತೆ ಸ್ನೇಹ ಪ್ರದರ್ಶನಕ್ಕಾಗಿದೆ. ಆದರೆ ಇಷ್ಟೊಂದು ವರ್ಷಗಳಲ್ಲಿ ಈ ಗಡಿ ರಿಟ್ರೀಟ್ ಸಮಾರಂಭ ಒಂಥರ ಸ್ಪರ್ಧಾತ್ಮಕ ಮತ್ತೆ ಆಕ್ರಮಣಕಾರಿಯ ತರ ಕಾಣಿಸುತ್ತೆ. ಭಾರತ ಮತ್ತೆ ಪಾಕಿಸ್ತಾನ ಸೈನ್ಯದವರು ಇಬ್ರು ಪರಸ್ಪರ ಮೀರಿಸಲು ಯತ್ನಿಸ್ತಾ ಇರ್ತಾರೆ. ಈ ಇವೆಂಟ್ ಸ್ಟಾರ್ಟ್ ಆಗೋದು BSF ಆರ್ಮಿ ಫ್ಲಾಗ್ ನ ವೇವ್ ಮಾಡ್ಕೊಂಡು ಓಡ್ತಾರೆ. ಅದಾದ್ಮೇಲೆ ಚಿಕ್ಕ ಮಕ್ಕಳು ಮತ್ತೆ ಹೆಣ್ಮಕ್ಳಿಂದನೂ ಧ್ವಜನ ಹಾರಿಸ್ತಾರೆ. ಇದೇನಕ್ಕಂದ್ರೆ ಹೆಣ್ಮಕ್ಳು ಈ ದೇಶದಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಇಂಪಾರ್ಟೆನ್ಸ್ ಅಂತ ತೋರ್ಸೋದಕ್ಕೆ. ಫ್ಲಾಗ್ ಎಲ್ಲ ಹಾರಿಸಿದ ಮೇಲೆ ಪೇಟ್ರಿಯಾಟಿಕ್ ಸಾಂಗ್ಗೆ ಡ್ಯಾನ್ಸ್ ಮಾಡೋ ಟೈಮ್. ಎಸ್ಪೆಷಲಿ ಮಹಿಳೆಯರಿಗೆ ಇದು ವಾಲಂಟರಿ. ಫುಲ್ ಆನ್ ಪೇಟ್ರಿಯಾಟಿಕ್ ವೈಬ್ಸ್. ಎಷ್ಟೊಂದು ಜೋಶ್, ಖುಷಿ, ಹೆಮ್ಮೆ.
ಭಾರತ ಮತ್ತು ಪಾಕಿಸ್ತಾನ ಬಾರ್ಡರ್ ಮುಂದೆನೇ ಡ್ಯಾನ್ಸ್ ಶೋ ಆಫ್ ಆಗುತ್ತೆ. ಇದೇ ಪಾಕಿಸ್ತಾನ, ನೋಡ್ಬೋದು ಅಲ್ಲಿ ಜನರನ್ನ. ಪಾಕಿಸ್ತಾನ್ ಸೂಫಿ ಡ್ಯಾನ್ಸ್ ಕೂಡ ಅವ್ರು ಮಾಡ್ತಾ ಇದ್ದಾರೆ. ಇಲ್ಲಿಂದ ಮುಂದೆ ಹೋಗೋಕ್ಕಾಗಲ್ಲ ನಮಗೆ ವಿತೌಟ್ ಪ್ರಾಪರ್ ವೀಸಾ. ಡ್ಯಾನ್ಸ್ ಶೋ ಆಫ್ ಆದಮೇಲೆ ಇಂಡಿಯನ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂದರೆ BSF ಮತ್ತು ಪಾಕಿಸ್ತಾನ್ ರೇಂಜರ್ಸ್ ಪೆರೇಡ್ ಶುರು ಮಾಡ್ತಾರೆ. ಇಲ್ಲಿ ನೋಡ್ಬೋದು ನೀವು ಈ ಸರ್ವಿಸ್ ಡಾಗಿಗೂ ನಮ್ಮಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ. ಎಷ್ಟು ಚೆನ್ನಾಗಿ ನೀಲ್ ಡೌನ್ ಮಾಡ್ತಾ ಇದೆ ನೋಡಿ. ಎರಡೂ ದೇಶದ ಸೈನಿಕರು ನಮ್ಮ ಶಕ್ತಿ ಮತ್ತು ಹೆಮ್ಮೆಯ ಪ್ರದರ್ಶನಕ್ಕೆ ಅಗ್ರೆಸಿವ್ ಹೈ ಕಿಕ್ಸ್ ಮಾಡೋದೇನು, ಸ್ಟಾಂಪಿಂಗ್ ತುಳಿಯೋದೇನು, ಪವರ್ಫುಲ್ ಗೆಸ್ಚರ್ ಮಾಡೋದೇನು, ಅಬ್ಬಬ್ಬಾ ಅಲ್ಲಿದ್ರಂತೂ ಮೈಯೆಲ್ಲ ಜುಮ್ ಅನ್ನತ್ತೆ. ಪ್ರತಿಯೊಬ್ಬರ ಸೈನಿಕರು ಎಷ್ಟು ಗಂಭೀರವಾಗಿ ಸಿಂಕ್ರನೈಸ್ ಆಗಿ ಪೆರೇಡ್ ಮಾಡ್ತಾ ಇದ್ದಾರೆ ನೋಡಿ. ಸೈನಿಕರ ಪೆರೇಡ್ ಅಥವಾ ಮೆರವಣಿಗೆ ಆದಮೇಲೆ ಎರಡೂ ದೇಶದ ಗಡಿಯ ದ್ವಾರನ ಓಪನ್ ಮಾಡ್ತಾರೆ. ಎರಡೂ ಧ್ವಜನ ಕೆಳಗಡೆ ಇಳಿಸ್ತಾರೆ. ಎಷ್ಟೆಲ್ಲ ಕೂಗಾಟ, ಎನರ್ಜಿ, ರೈವಲ್ರಿ ಇದ್ರೂ ದೇಶ ಧ್ವಜದ ಬಗ್ಗೆ ಇರೋ ಮ್ಯೂಚುವಲ್ ರೆಸ್ಪೆಕ್ಟ್ ಇದು ವರ್ಲ್ಡ್ಗೆ ತೋರಿಸುತ್ತೆ. ಈ ಸೆರೆಮನಿ ಎಂಡ್ ಆಗೋದು ಧ್ವಜನ ಇಳಿಸಿದ ಮೇಲೆ ಒಂದು ಬ್ರೀಫ್ ಹ್ಯಾಂಡ್ ಶೇಕ್ ಇರುತ್ತೆ. ಮುಂದಿನ ಬೆಳಗ್ಗೆ ತನಕ ಬಾರ್ಡರ್ ಗೇಟು ಫಾರ್ಮಲಿ ಕ್ಲೋಸ್ಡ್ ಆಗಿರುತ್ತೆ. ಕೊನೆಯಲ್ಲಿ ನ್ಯಾಷನಲ್ ಆಂಥಮ್ ಕೂಡ ಇರುತ್ತೆ. ಎಲ್ಲರಿಗೂ ಒಂಥರ ಹೆಮ್ಮೆಯ ಭಾವನೆ ಇರುತ್ತೆ. ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಹೋಗೋಕ್ಕಿಂತ ಮುಂಚೆ ಎಲ್ಲಿ ನೀವು ಒಂದ್ಸತಿ ಹೇಳಿ ನೋಡೋಣ.